ಪಿಯುಸಿ ಮುಗಿಸಿದ್ದ ಹೆಣ್ಮಗಳು ಎಂಜಿನಿಯರಿಂಗ್ ಮಾಡೋ ಕನಸನ್ನ ಕಂಡಿದ್ಲು. ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲೇಜಿಗೂ ಹೋಗ್ಬೇಕಿತ್ತು. ಆದ್ರೆ ಅಪ್ಪನ ಮೇಲೆ ಜಿದ್ದು ಬೆಳೆಸ್ಕೊಂಡಿದ್ದವ ಮಗಳನ್ನೇ ಹೊಡೆದು ಕೊಂದಿದ್ದಾನೆ. ಹುಡುಗಿ ತಂದೆ ಮೇಲೆ ಸೇಡು ಹಾಕಿದ್ದ ಸ್ಕೆಚ್. 8 ದಿನದ ಹಿಂದೆ ಮರ್ಡರ್, ಬೆಚ್ಚಿ ಬೀಳಿಸಿದ ಕೊಲೆ ಕೇಸ್. ಈ ಪಾಪಿ ಕಲಿಗಾಲದಲ್ಲಿ ಜನರ ಮನಸ್ಥಿತಿ ಸಂಪೂರ್ಣ ಬದಲಾಗಿದೆ ಬಿಡಿ. ರಕ್ತಕ್ಕೆ ರಕ್ತ, ಕೊಲೆಗೆ ಕೊಲೆ ಅಂತ ಹೊಂಚು ಹಾಕೋರೆ ಜಾಸ್ತಿ ಆಗಿದ್ದಾರೆ. ಎಲ್ಲದಕ್ಕೂ ಮಿಗಿಲಾದ ಕಾನೂನಿದೆ. ಕಾನೂನಿನಲ್ಲಿ ಪರಿಹಾರ ಸಿಗತ್ತೆ ಅನ್ನೋದನ್ನೇ ಮರೆತು ಹೋಗಿದ್ದಾರೆ. ದ್ವೇಷದ ಜಿದ್ದಿಗೆ ಬಿದ್ದವರು ಹೆಣದ ರಾಶಿ ಹಾಕ್ತಿದ್ದಾರೆ. ಈ ಹೆಣ್ಣು ಮಗಳು ಕೂಡ ಇದೇ ದ್ವೇಷದ ಜ್ವಾಲೆಯಲ್ಲಿ ಬೆಂದು ಹೋಗಿದ್ದಾಳೆ ಅನ್ನೋ ಅನುಮಾನ ಎದ್ದಿದೆ. ಈ ಹೆಣ್ಣು ಮಗಳ ಅಪ್ಪನ ಮೇಲೆ ಕೆಂಡ ಕಾರ್ತಿದ್ದವರು ಏನೂ ಅರಿಯದ ಮಗಳನ್ನ ಹೊಡೆದು ಕೊಂದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಹೆಣ್ಣು ಮಗಳ ಹೆಸರು ಭಾಗ್ಯಶ್ರೀ ಅಂತ. ಜಸ್ಟ್ 20 ವರ್ಷ, ಇಂಜಿನಿಯರಿಂಗ್ ಮಾಡೋ ಕನಸು ಕಂಡವಳು. ಇನ್ನೇನು ಕಾಲೇಜ್ಗೆ ಜಾಯಿನ್ ಆಗ್ಬೇಕು ಅಂದುಕೊಂಡಿದ್ಲು. ಹೀಗಾಗಿಯೇ ಎಲ್ಲಾ ತಯಾರಿ ಕೂಡ ಮಾಡ್ಕೊಂಡಿದ್ಲು. ಆದ್ರೆ ಹಂತಕರ ರಕ್ತದ ದಾಹಕ್ಕೆ ದುರಂತ ಅಂತ್ಯ ಕಂಡಿದ್ದಾಳೆ. ಸೆಪ್ಟೆಂಬರ್ 11ನೇ ತಾರೀಕು ಭಾಗ್ಯಶ್ರೀ ತನ್ನ ಸಹೋದರಿ ಜೊತೆ ವಾಕಿಂಗ್ಗೆ ಅಂತ ಹೋಗಿದ್ಲು. ಅರ್ಧ ದಾರಿಯಲ್ಲದೆ ಮನೆಗೆ ಕಿರಾಣಿ ಐಟಮ್ ತರೋದಿದೆ ಅಂತ ಭಾಗ್ಯಶ್ರೀ ತಂಗಿ ಅಂಗಡಿಗೆ ಹೋಗ್ತಿದ್ದಂತೆ ಭಾಗ್ಯಶ್ರೀ ವಾಕಿಂಗ್ ಮುಂದುವರೆಸಿದ್ಲು. ಕೊನೆಗೆ ಭಾಗ್ಯಶ್ರೀ ತಂಗಿ ಮನೆಗೆ ಬಂದ್ರು. ಭಾಗ್ಯಶ್ರೀ ಮಾತ್ರ ವಾಪಸ್ ಬಂದಿರ್ಲಿಲ್ಲ. ಇಡೀ ದಿನ ಹುಡುಕಾಡಿದ್ದ ಹೆತ್ತವರು ಸಂಜೆ ಹೊತ್ತಿಗೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು. ಖಾಕಿ ಪಡೆ ಕೂಡ ಮೂಲೆ ಮೂಲೆ ಜಾಲಾಡಿತ್ತು. ಆದ್ರೆ ಭಾಗ್ಯಶ್ರೀ ಮಾತ್ರ ಸಿಕ್ಕಿರ್ಲಿಲ್ಲ. ಇದೀಗ 8 ದಿನದ ನಂತರ ಸಿಮೆಂಟ್ ಕಾರ್ಖಾನೆ ಪಕ್ಕದ ನಾಲೆಯಲ್ಲದೆ ಭಾಗ್ಯಶ್ರೀಯ ಮೃತದೇಹ ಪತ್ತೆಯಾಗಿದೆ. ಇಂಜಿನಿಯರ್ ಸೀಟ್ ಸಿಕ್ಕಿತ್ತು, ಹೋಗೋರಿದ್ದರು. ಅನಿವಾರ್ಯ ಪಕ್ಷ ಯಾರೋ ಆಕೆಯನ್ನು ಹೊಡೆದು ಹಾಕಿದ್ದಾರೆ. 8 ದಿವಸದ ಮ್ಯಾಗ ಗೊತ್ತಾಗಿದೆ. ನಿನ್ನೆ ಸಂಜೆ ನಾವೆಲ್ಲ ಈ ಕಡೆ ತೊಗೊಂಡು ಡೆಡ್ ಬಾಡಿ ಮೊಳಕೇಡದಿಂದ ಗುಲ್ಬರ್ಗ ಶವಗ್ರಹಕ್ಕೆ ತಂದು ಹಾಕಿದ್ದಾರೆ. ಬಟ್ ಇಂಥ ಘಟನೆ ಆಗಬಾರ್ದು. ಅವ್ರ ತಂದೆ ಏನೋ ಹುಡುಗಿ ತಂದೆ ಏನೋ ನಮಗೆ ಜಾಬ್ ತಪ್ಸ್ಯಾನ ಅನ್ನೋಂಥದ್ದು ಒಂದು ಏನೋ ದ್ವೇಷ ಇಟ್ಕೊಂಡು ಇದು ಮಾಡಿದಾರ ಅಂತೇಳಿ ನಮ್ಗೆ ಸಂಶಯ ಇದೆ. ಬಟ್ ಈ ಘಟನೆ ಫಸ್ಟ್ ಘಟನೆ ಅಂತ ನಮ್ಮ ಆರ್ಡರ್ ಆದಂಥ ಘಟನೆ ಫಸ್ಟ್ ಘಟನೆ. ಆದರೂ ನಾವು ಭಾಳ ಅವ್ರ ತಾಯಿ ತಂದೆಗೆ ದುಃಖ ಭರಿಸೋಂಥ ಶಕ್ತಿ ಕೊಡಲಿ ಅಂತೇಳಿ. ಯಾವಾಗ ಭಾಗ್ಯಶ್ರೀ ಘೋರಾತಿ ಘೋರವಾಗಿ ಸಾವನ್ನಪ್ಪಿದ್ಲು, 10 ಅನುಮಾನಗಳು ಕಾಡೋದಕ್ಕೆ ಶುರುವಾಗಿವೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ ಸಿಮೆಂಟ್ ಕಾರ್ಖಾನೆಯೊಂದಿದೆ. ಇದೇ ಕಾರ್ಖಾನೆಯಲ್ಲೇ ಭಾಗ್ಯಶ್ರೀ ತಂದೆ ಕೆಲಸ ಮಾಡ್ತಿರೋದು. ಇವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದ ವಿನೋದ್ಗೆ ಕೆಲಸ ಖಾಯಂ ಆಗಿರ್ಲಿಲ್ಲ. ಇದಕ್ಕೆ ಭಾಗ್ಯಶ್ರೀ ತಂದೆಯೇ ಕಾರಣವಂತೆ. ಇದೇ ನೋವಲ್ಲಿದ್ದ ವಿನೋದ್ ಕೆಲ ದಿನಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಯಾವಾಗ ಮಗ ಸೂಸೈಡ್ ಮಾಡ್ಕೊಂಡು ವಿನೋದ್ ಹೆತ್ತವರು ಬೆದರಿಕೆ ಹಾಕಿದ್ರಂತೆ. ನನ್ನ ಮಗನ ಸಾವಿಗೆ ನೀನೇ ಕಾರಣ, ನಿಮ್ಮ ಕುಟುಂಬದಲ್ಲಿಯೂ ಒಂದು ಜೀವ ಹೋಗುತ್ತೆ ಅಂತ ಜೀವ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಇವರೇ ನನ್ನ ಮಗಳನ್ನ ಕೊಂದಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಯಾವಾಗ ಕೇಸ್ ಬಿಟ್ಟು ವಿನೋದ್ ಕುಟುಂಬಸ್ಥರು ಊರು ಬಿಟ್ಟಿದ್ದಾರೆ. ಇದಕ್ಕೆ ಮೇನ್ ಕಾರಣ ಯಾರು ಅಂದರೆ ಮಂಜುನಾಥ್ ಮತ್ತು ಅವರ ತಂದೆ ಶಶಿಧರ್ ಮತ್ತು ಅವರ ಚಿಕ್ಕಪ್ಪ ಮತ್ತು ಅವರ ಮಕ್ಕಳು ಪ್ರಮೋದ್, ಅಶೋಕ್ ಅಂತ 4 ಜನರ ಮೇಲೆ ಅವರು ಮೇಜರ್ ಮಂಜುನಾಥ್ ಅನ್ನವರೇ ನಮ್ಮ ಮಗಳಿಗೆ ಕೊಲೆ ಮಾಡಿದರು. ಅದಕ್ಕೆ ಈ 3 ಜನ ಅದರ ಶಶಿಧರ್, ಪ್ರಮೋದ್, ಅಶೋಕ್ ಅವರೆಲ್ಲ ಕುಮ್ಮಕ್ಕು ನೀಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಎಲ್ಲ ದೂರು ಕೊಟ್ಟಿದ್ದಾರೆ. ಆ ದೂರು ಮೇಲೆ ನಾವು ಮಲ್ಕೆ ಠಾಣೆಯಲ್ಲಿ ಕೊಲೆ ಪ್ರಕರಣ ಆಗಿದೆ. ಒಟ್ನಲ್ಲಿ ಬದುಕಿ ಬಾಳಬೇಕಿದ್ದ ಹೆಣ್ಮಗಳು ಹೆತ್ತವರ ಕಣ್ಮುಂದೆಯೇ ದುರಂತ ಅಂತ್ಯ ಕಂಡಿದ್ದಾಳೆ. ಭಾಗ್ಯಶ್ರೀ ಕೊಲೆ ಜಿದ್ದಿಗಾಗಿ ನಡೀತ ಇಲ್ಲ ಬೇರೆ ಕಾರಣ ಆಗಿತ್ತ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.